ಯಶೋಗೆರೆ ಯೂಟ್ಯೂಬ್ ಚಾನೆಲ್ನ ನಲ್ಮೆಯ ವೀಕ್ಷಕರಿಗೆ ಯಶೋಮತಿ ರವಿ ಬೆಳಗೆರೆಯ ಆತ್ಮೀಯ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆ ಇದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದಂತಹ ಹಾಗೂ ಐನಿಮ್ಸ್ ಅಂದರೆ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕಾಲೇಜಿನ ಪ್ರಾಂಶುಪಾಲರು ಆದಂತಹ ಶ್ರೀಮತಿ ಡಾಕ್ಟರ್ ಸುಕನ್ಯಾ ಹೆಗ್ಡೆ ಅವರು. ಮೇಡಮ್, ನಮ್ಮ ಯಶೋಗೆರೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಸುಕನ್ಯಾ ಹೆಗ್ಡೆ ಅವರ ಬಗ್ಗೆ ಒಂದು ಕಿರು ಪರಿಚಯ. ಅವರು ಸುಮಾರು 20 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವಂತಹ ಡಾಕ್ಟರ್ ಸುಕನ್ಯಾ ಹೆಗ್ಡೆ ಅವರು 10,000ಕ್ಕೂ ಹೆಚ್ಚಿನ ಜನರಿಗೆ ಸೇಲ್ಸ್, ಮಾರ್ಕೆಟಿಂಗ್, ಫೈನಾನ್ಷಿಯಲ್ ಸರ್ವಿಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್ನಲ್ಲಿ ಕಾರ್ಯಾಗಾರವನ್ನು ಮಾಡಿ ತರಬೇತಿಯನ್ನು ನೀಡಿದ್ದಾರೆ. ಅಲ್ಲದೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಅಂಡ್ ಸಿಂಡಿಕೇಟ್ ಮೆಂಬರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನ ಎಥಿಕಲ್ ಕಮಿಟಿ ಚೇರ್ಪರ್ಸನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲದೆ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಕೂಡ ಅವರೊಂದಿಗಿದೆ. ಅಲ್ಲದೆ ವಾಣಿಜ್ಯ ವಿದ್ಯಾರ್ಥಿಗಳಿಗಾಗಿ ಅವರು 3 ಪುಸ್ತಕಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಅವರು ಚಂದನ ವಾಹಿನಿಯಲ್ಲಿ ವ್ಯಕ್ತಿತ್ವ ವಿಕಸನದ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಮೇಡಮ್, ಇಷ್ಟೆಲ್ಲ ಸಾಧನೆಗಳ ಹಿಂದೆ ಸಾಮಾನ್ಯವಾಗಿ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಹೇಳಿ. ನಿಮ್ಮ ಈ ಎಲ್ಲ ಸಾಧನೆಗಳ ಹಿಂದೆ ಇರುವಂತಹ ಪುರುಷ ಯಾರು ಅಂತ ಮೊದಲಿಗೆ ನಮಗೆ ತಿಳಿಸ್ಕೊಟ್ರೆ ಬಹಳ ಸಂತೋಷ ಆಗುತ್ತೆ. ಅಲ್ಲ, ಯಶಸ್ಸಿನ ಹಿಂದೆ ಬರೀ ಪುರುಷರಷ್ಟೇ ಇರೋದಿಲ್ಲ. ಮೊಟ್ಟ ಮೊದಲಿಗೆ ನನ್ನ ಯಶಸ್ವಿ ಅಂತ ಹೇಳೋದಕ್ಕಿಂತ ಇವತ್ತು ನಾವು ಯಾವ ಈ ಹಂತದಲ್ಲಿದ್ದೀವಿ ಅದರ ಹಿಂದೆ ಇರುವಂತಹ ಸಾಕಷ್ಟು ಕೈಗಳಿದೆ. ಅದರಲ್ಲಿ ಮೊದಲನೇದಾಗಿ ನನ್ನ ಅಪ್ಪ ಅಮ್ಮ. ಯಾಕಂದರೆ ಅವರು ತುಂಬ ಒಂದು ರೀತಿಯಲ್ಲಿ ನಮ್ಮನ್ನು ಬೆಳೆಸಿರೋ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ನಾವು ಬೆಳ್ಕೊಂಬಂದು ಏನೋ ಇವತ್ತು ನಾವು ಏನು ತಕ್ಕ ಮಟ್ಟಿಗೆ ಮಾಡ್ತಿದ್ದೀವೋ ಅದಕ್ಕೆ ಕಾರಣೀಭೂತರು ಅವರೇ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಜೊತೆಗೆ ಹುಟ್ಟಿ ಬೆಳೆದಂಥ ಅಣ್ಣಂದಿರು, ಅಕ್ಕಂದಿರು ಎಲ್ಲರೂ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ನಾನು ಹೇಳ್ಬೋದು ಪ್ರೇರಣೆ ಅಂತ. ಅದಾದ ನಂತರ ನಾವು ಮದುವೆ ಅಂತ ಮಾಡ್ಕೊಂಡು ಬರ್ತೀವಿ ನೋಡಿ. ಮದುವೆ ಮಾಡ್ಕೊಂಡು ಬಂದಾಗ ನಾವು ಹೇಳ್ತೀವಿ ನಿಜವಾಗ್ಲೂ ಅಲ್ಲಿ ಅದು ಟರ್ನಿಂಗ್ ಪಾಯಿಂಟು. ನಾನು ಇವತ್ತು ಒಂದು ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅಂತಂದರೆ ನನ್ನ ಸಂಸಾರದಲ್ಲಿ ನನ್ನ ಜೊತೆಗಿರೋರು ನನಗೆ ಎಷ್ಟು ಸಾಥ್ ನೀಡ್ತಾರೆ ಅಂತ ಹೇಳ್ತೀವಲ್ಲ, ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ಅಂತ. ಆ ನಿಟ್ಟಿನಲ್ಲಿ ನನ್ನ ಅತ್ತೆ ಮಾವ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನನ್ನ ಹಸ್ಬೆಂಡ್, ನಮ್ಮ ಮನೆಯವರು, ಅವರು ಪ್ರತಿ ಹಂತದಲ್ಲೂ ನನ್ನ ಜೊತೆಗಿದ್ದಾರೆ. ಪ್ರತಿ ಒಂದು ವಿಚಾರದಲ್ಲೂ ಅವರ ಒಂದು ಮಾರ್ಗದರ್ಶನ ಇದ್ದೇ ಇರುತ್ತೆ. ಒಂದು ರೀತಿಯಲ್ಲಿ ಅದು ಮಾರಲ್ ಸಪೋರ್ಟ್ ನನಗೆ. ಅವರು ಅಂದರೆ ನಾನು ಏನೇ ಕೆಲಸ ಮಾಡಬೇಕಾದ್ರೂ ನೀನು ಮಾಡ್ಲಿಕ್ಕೆ ಆಗುತ್ತೆ ನಿನಗೆ ಅಂತ. ಎಲ್ಲಿವರೆಗೆ ಅಂದರೆ ನನಗೆ ಕಾರು ಓಡಿಸ್ಬೇಕು ಅಂತ ನನಗೆ ಆಸೆ ಆದಾಗ ಏನು ಹೆದರಿಕೆ ಇಲ್ಲದೇ ನೀನು ನಡ್ಸ್ಕೊಂಡು ಹೋಗು ಅಂತ ಅಂದರು. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ. ಅಂದರೆ ಇವತ್ತು ನಾನು ಏನೇ ಕಾರ್ಯ ಮಾಡಿದ್ರು ಆ ಒಂದು ವಿಶ್ವಾಸ ನನ್ನ ಮೇಲೆ ಇರುವಾಗ ನಾನು ಬಹುಶಃ ಅದು ಆ ಒಂದು ವಿಶ್ವಾಸದ ಮೇರೆಗೆ ನನ್ನ ಕಾನ್ಫಿಡೆನ್ಸ್ ಅಪ್ಸ್ಕಿಲ್ ಆಗಿ ನಾನು ಎಲ್ಲ ಕಾರ್ಯಗಳನ್ನ ಇವತ್ತು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಬಹಳ ಸಂತೋಷ ಆಯಿತು ಮೇಡಮ್. ಅಂದರೆ ಯಾವುದೇ ಹೆಣ್ಮಗುಗೆ ಒಂದು ಒಳ್ಳೆಯ ಬೆಂಬಲ ಸಿಕ್ಕರೆ ಅವ್ರು ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳೋದಕ್ಕೆ ನಮ್ಮ ಸುಕನ್ಯಾ ಹೆಗ್ಡೆ ಮೇಡಮ್ಮೇ ನಮಗೆ ಇವತ್ತು ಜೀವಂತ ಸಾಕ್ಷಿಯಾಗಿ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಇರೋದ್ರಿಂದ ನಾವೊಂದಷ್ಟು ಶೈಕ್ಷಣಿಕ ಅವರ ವಿಷಯಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. 20 ವರ್ಷಗಳ ಅನುಭವ ಇದೆ ಅವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ. ಈಗ ನಾವು ಕೂಡ ಒಂದು ಪ್ರೀ ಸ್ಕೂಲನ್ನು ನಡೆಸ್ತಾ ಇರೋದ್ರಿಂದ ಈಗ ಆ ಪ್ರೀ ಸ್ಕೂಲ್ ನಡೆಸೋಂಥ ಅಂದರೆ ಮಕ್ಕಳು ಇಲ್ಲಿ ಪ್ರೀ ಸ್ಕೂಲಿಗೆ ಬರುವಂತಹ ಅಗತ್ಯ ಏನಿದೆ, ಫಸ್ಟ್ ಆಫ್ ಆಲ್ ಅದನ್ನು ನಮಗೆ ಒಂಚೂರು ತಿಳಿಸ್ಕೊಡಿ ಮೇಡಮ್. ಖಂಡಿತ. ಇವತ್ತು ಹೇಗೆ ಅಂದರೆ ನಮ್ಮ ಈ ಶೈಕ್ಷಣಿಕ ಕ್ಷೇತ್ರನೇ ಇಷ್ಟೊಂದು ವಿಸ್ತಾರವಾಗಿ ಬೆಳೆದಿದೆ ಅಂದರೆ ಮುಂಚೆ ನಮ್ಮ ಕಾಲ ಅಂತ ಅನ್ಬೋದು ಇವಾಗ. ಯಾಕಂದರೆ ಜನ್ರೇಷನ್ಸ್ಗಳು ಚೇಂಜ್ ಆಗಿಬಿಟ್ಟಿದೆ. ನಾವು ಚಿಕ್ಕವರಿರುವಾಗ ನಮಗೆ ಈ ಬಾಲವಾಡಿ ಅಂತ ಒಂದಿತ್ತು. ಆವಾಗ ಹೆಚ್ಚು ಕಡಿಮೆ ನಾವು 5 ವರ್ಷದವರೆಗೂ ಮನೆಯಲ್ಲೇ ಇರ್ತಿದ್ವಿ. 6ನೇ ವರ್ಷ ಅದು ದುಡ್ಬೇಕಾಗಿತ್ತು, ನಮ್ಮನ್ನ ಶಾಲೆಗೆ ಅಂತ ಸೇರಿಸ್ತಿದ್ರು. ಅಲ್ಲಿಂದ ನಮ್ಮ ಒಂದು ಶೈಕ್ಷಣಿಕ ಒಂದು ಪ್ರಯಾಣ ಶುರು ಆಗ್ತಿತ್ತು. ಆದರೆ ಇವತ್ತೇನಾಗಿದೆ ಅಂದರೆ ನಾವು 1 ವರ್ಷಕ್ಕೇನೆ ಡೇ ಕೇರ್ ಅಂತ
ಹಾಕ್ಬಿಡ್ತಾರೆ ಮಗುನ. ಇನ್ನು ಕೆಲವು ಅಮ್ಮಂದಿರು ಪಾಪ ಕೆಲ್ಸಕ್ಕೆ ಹೋಗೋರು 3ನೇ ತಿಂಗಳಿಂದಾನೇ ಡೇ ಕೇರಿಗೆ ಹಾಕ್ತಾರೆ. ಇನ್ನು ಅವ್ರಿಗೆ ಅನಿಸ್ತಾ ಇರುತ್ತೆ ಡೇ ಕೇರ್ ಅಲ್ಲಿ ಏನು ಪಾಠಗಳಾಗೋದಿಲ್ಲ, ನನ್ನ ಮಗು ಹೇಗೂ ಆಚೆ ಹೋಗ್ತದೆ, ಯಾಕೆ ಕಲಿಬಾರ್ದು ಅಂತ. ಸೊ ನಾವು ಇವಾಗ ಏನ್ ಕಾನ್ಸೆಪ್ಟ್ ತಗೊಂಡ್ಬಂದಿದೀವಿ ಅಂತಂದ್ರೆ ಪ್ರೀ ಸ್ಕೂಲ್ ಅಂದ್ರೆ 1 ವರ್ಷ 8 ತಿಂಗಳಿಂದಾನೇ ಪ್ರಾರಂಭ. ಅಂದ್ರೆ ಅಲ್ಲಿಗೆ ಕಲಿಕೆ ಪ್ರಾರಂಭ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ಮತ್ತೆ ಅದು ಹೌದು ಕೂಡ. ಇವತ್ತು ಯಾಕಂದ್ರೆ ಹೆಚ್ಚಿನ ತಂದೆ ತಾಯಂದಿರು ತುಂಬಾ ಮೈಕ್ರೋ ಅಂದ್ರೆ ಅವರ ಫ್ಯಾಮಿಲಿಗಳು ತುಂಬಾ ಚಿಕ್ಕದು, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ. ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ, ಇಬ್ರು ವರ್ಕಿಂಗ್ ಇರ್ತಾರೆ ಹೆಚ್ಚು ಕಡಿಮೆ. ಆ ಮಗು ಏನ್ ಮಾಡ್ಬೇಕು? ಮನೆಯಲ್ಲಿ ಕೂತ್ಕೊಂಡ್ರೆ ಆ ಮಗುಗೆ ಯಾವ ಕಲಿಕೆನೂ ಇಲ್ಲ. ಮತ್ತೆ ಅದು ಆಚೆ ಹೋಗ್ಬೇಕು ಅಂತಂದಾಗ ತಂದೆ ತಾಯಿ ಒಂದ್ ಏನಾದ್ರು ಹುಡುಕ್ಬೇಕಲ್ವಾ, ಎಲ್ಲಿ ಕಳಿಸೋದು ಮಗುನ? ಹಾಗೆ ಅಂತ ಡೇ ಕೇರಿಗೆ ಕಳಿಸಿದ್ರೆ ಆ ಡೇ ಕೇರಲ್ಲಿ ಏನ್ ಮಾಡ್ತಾರೆ, ಅವ್ರನ್ನ ಮಲಗಿಸ್ತಾರೆ, ತಿನ್ನಿಸ್ತಾರೆ, ಅಷ್ಟೇ ಆಗುತ್ತೆ. ಬಿಟ್ರೆ ಆ ಮಗುಗೆ ಕಲಿಕೆ ಅನ್ನೋದು ಏನೂ ಆಗೋದಿಲ್ಲ. ಸೊ ಅದಕ್ಕೆ ಈ ಒಂದು ಪ್ರೀ ಸ್ಕೂಲ್ ಕಾನ್ಸೆಪ್ಟ್ ಅನ್ನೋದು ಆ ದೃಷ್ಟಿಕೋನದಲ್ಲಿ ತುಂಬಾ ಉತ್ತಮವಾದಂಥದ್ದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಮುಂಚೆ ನಾನು ಹೇಳ್ತಿದ್ದೆ ಪ್ರೀ ಸ್ಕೂಲ್ ಏನಕ್ಕೆ ಇಷ್ಟು ಚಿಕ್ಕ ಮಕ್ಕಳನ್ನ ಏನಕ್ಕೆ ಕಳಿಸ್ತೀರಾ ಅಂತ. ಇವತ್ತಿಗೂ ನಾನು ಹೇಳ್ತೀನಿ, ಯಾವ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದಾರೋ, ಯಾರೇ ಇರಲಿ, ಹೆಣ್ಣಿನ ಕಡೆಯವರು ಇರ್ಬೋದು, ಗಂಡಿನ ಕಡೆಯವರು ಇರ್ಬೋದು, ಯಾವುದೇ ಪಟರ್ನಲ್ ಅಥವಾ ಮೆಟರ್ನಲ್ ಇರಲಿ, ಅಜ್ಜ ಅಜ್ಜಿ ಇದ್ರೆ ಮಗುನ ಅಷ್ಟು ಬೇಗ ಶಾಲೆಗೆ ಕಳಿಸುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅಜ್ಜ ಅಜ್ಜಿ ಇದ್ದೂ ಕೂಡ ಅವರಿಗೆ ಸ್ವಲ್ಪ ವಯಸ್ಸಾಗಿ ಆ ಮಗುನ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದಾಗ ಖಂಡಿತವಾಗೂ ಪ್ರೀ ಸ್ಕೂಲ್ ಎಸೆನ್ಷಿಯಲ್ ಆಗುತ್ತೆ ಮ್ಯಾಮ್. ಓಕೆ. ಅಂದ್ರೆ ಮಕ್ಕಳ ಮಾನಸಿಕ ಬೆಳವಣಿಗೆ ಅದು ಅಂದ್ರೆ ಬೆಳವಣಿಗೆ ಆಗೋದೇ 5 ವರ್ಷದ ಒಳಗಡೆ ಹೇಳ್ತಾರೆ. ಸೊ ಆ ಹಂತದಲ್ಲಿ ಮಕ್ಕಳು ಅಂದ್ರೆ ಶಾಲೆಗೆ ಬರೋದ್ರಿಂದ ಅವರಲ್ಲಿ ಆ ಕಲಿಕೆ ಅನ್ನೋದು ಬಂದಾಗ ಆ ಬೆಳವಣಿಗೆ ವಿಸ್ತಾರ ಆಗತ್ತಾ? ಕಲಿಕೆ ವಿಸ್ತಾರ. ಯಾಕಂದ್ರೆ ಏನ್ ಗೊತ್ತಾ, ಈಗ ಮಗು ನಾವು ಹೇಳ್ತೀವಿ ಅಂದ್ರೆ ಪ್ರೀ ನ್ಯಾಟಲ್ ಸ್ಟೇಜ್ ಇಂದ ಪೋಸ್ಟ್ ನ್ಯಾಟಲ್ ವರ್ಗು ಅಂದ್ರೆ ಹುಟ್ಟಿದ ತಕ್ಷಣ ನಂತರ ನಾವು ಹೇಳ್ತೀವಿ ಊಂಬಲ್ಲೇನೆ ಅಂದ್ರೆ ಗರ್ಭದಲ್ಲಿನೇ ಕಲಿಕೆ ಶುರು ಆಗ್ಬಿಡುತ್ತೆ. ನಾವು ಅಭಿಮನ್ಯು ಕಥೆ ಎಲ್ಲ ಕೇಳಿದ್ದೀವಿ ಅಲ್ವಾ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇನ್ನ ಈಗಿನ ಒಂದು ಜನರೇಷನ್ ಅಲ್ಲಿ ನಾನು ಹೇಳ್ತೀನಿ, ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂದ್ರೆ ಅವರ ಕಲಿಕೆ, ಅವರು ನೀವು ಹೇಳಿದ್ದನ್ನ ಕಲಿಯೋದಿಲ್ಲ, ನಿಮ್ಮನ್ನ ನೋಡಿ ಕಲಿತಾರೆ. ಅದು ಅಬ್ಸರ್ವೇಷನ್ ಅಲ್ವಾ. ಹಾಗೆ ಮಗು ಬೆಳೀತಾ ಬೆಳೀತಾ 1 ವರ್ಷ, ನಾವ್ ಹೇಳ್ತೀವಿ 3 ವರ್ಷದ ಬುದ್ಧಿ 100 ವರ್ಷದವರೆಗೆ. ಈ 1 ವರ್ಷ 5 ತಿಂಗಳು ಆಗ್ತಾನೆ ಮಗು ಎಲ್ಲವೂ ಕ್ಯಾಪ್ಚರ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆದ್ರೆ ಆ ಕಲಿಕೆಗೆ ಅಲ್ಲಿ ಒಂದು ನಾವು ಅವಕಾಶ ಮಾಡಿಕೊಡ್ಬೇಕು, ಒಂದು ಪರಿಸರ ನಿರ್ಮಾಣ ಮಾಡ್ಬೇಕು. ಈಗ ಅಪ್ಪ ಅಮ್ಮ ಇಬ್ರು ಎಷ್ಟು ಮಾತಾಡ್ತಾರೆ ಮನೆಯಲ್ಲಿ? ಈಗ ಮಗು ಮಾತೃಭಾಷೆ ಕಲಿಯೋದು ಯಾವಾಗ ಹೇಳಿ? ಕೇಳಿದಾಗ ಮಾತ್ರ ಅಲ್ವಾ. ಕೇಳ್ತಾನೆ ಅದು ಭಾಷೆ ಕಲಿಯೋದು. ಯಾಕಂದ್ರೆ ನಾವೇನು ಮಗುಗೆ ಗ್ರಾಮರ್ ಹೇಳ್ಕೊಡ್ತೀವ? ಇಲ್ಲ, ಖಂಡಿತವಾಗಿಲ್ಲ. ಆದ್ರೆ ಮಗು ಏನ್ ಮಾಡುತ್ತೆ, ತಂದೆ ತಾಯಿ ಏನ್ ಮಾತಾಡ್ತಾರೋ ಅದನ್ನೇ ಕೇಳಿ ಕಲ್ತ್ಕೊಂಡು ಅದನ್ನೇ ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ನಾನು ಚೆನ್ನಾಗಿ ಮಾತಾಡ್ಲಿಕ್ಕೆ ಕಲಿಬೇಕು ಅಂತಂದ್ರೆ ನಾನು ಕೇಳ್ಬೇಕು. ಆದ್ರೆ ಎಷ್ಟು ಮಾತುಗಳು ಮನೇಲಿ ನಡೆಯುತ್ತೆ. ಎಷ್ಟೋ ಪ್ಯಾರೆಂಟ್ಸ್ ಇವತ್ತು, ಯಾಕಂದ್ರೆ ಈ ನಮ್ಮ ಪ್ರೀ ಸ್ಕೂಲಲ್ಲೂ ಪ್ಯಾರೆಂಟ್ಸ್ಗಳು ಬಂದಾಗ ಹೇಳ್ತಾರೆ ಮಗುಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ನಾನು ಹೇಳುದು, ಮಗುಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲದೆ ಇರೋದು ಬಯಾಲಜಿಕಲ್ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಇರೋದು ಎನ್ವೈರನ್ಮೆಂಟಲ್ ಪ್ರಾಬ್ಲಮ್. ಯಾಕಂದ್ರೆ ಮಗುಗೆ ಕೇಳಿದ್ರೆ ತಾನೇ ಅದು ವಾಪಸ್ ಅದನ್ನ ಮಾತಾಡ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಓಕೆ ನಿಮ್ಮ ಮನೆಯಲ್ಲಿ ಅದು ಆಗ್ತಾ ಇಲ್ವಾ, ಶಾಲೆಗೆ ಕಳಿಸಿ. ಶಾಲೆಯಲ್ಲಿ ಬೇರೆ ಮಕ್ಕಳಿರ್ತಾರೆ, ಟೀಚರ್ಸ್ಗಳಿರ್ತಾರೆ, ಅವ್ರನ್ನ ಹೆಲ್ಪ್ ಮಾಡ್ಲಿಕ್ಕೆ ಆಯಾಸ್ಗಳಿರ್ತಾರೆ. ಅವ್ರು ಪ್ರತಿ ನಿಮಿಷಕ್ಕೂ ಮಾತಾಡ್ತಾರೆ. ಬರೀ ಒಂದು ಭಾಷೆ ಅಲ್ಲ, ಬೇರೆ ಬೇರೆ ಭಾಷೆನೂ ಮಾತಾಡುವಂತ ಮಕ್ಕಳಿರ್ತಾರೆ. ಆದ್ರೆ ಮಗು ಏನ್ ಮಾಡುತ್ತೆ ಅಂದ್ರೆ ಆ ಮಾತುಗಳನ್ನ ಕೇಳಿ 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 ರೀಪ್ರೊಡ್ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಸೊ ಹಾಗಾಗಿ ಮೊದಲನೇ ಆದ್ಯತೆ ನಾನು ಪ್ರೀ ಸ್ಕೂಲಿಗೆ ಕೊಡೋದು ಏನಪ್ಪಾ ಅಂದ್ರೆ ಮಗುವಿಗೆ ಆ ಒಂದು ಸೋಷಿಯಲ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್. ನಾವು ಹೇಳ್ತೀವಿ 3 ವಿಷಯವಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು IQ, ಇನ್ನೊಂದು EQ, ಇನ್ನೊಂದು SQ ಅಂತ. IQ ಅಂದ್ರೆ ಇಂಟೆಲಿಜೆಂಟ್ ಕೋಶೆಂಟ್. ಆ ಚಿಕ್ಕ ಮಗುವಲ್ಲಿ ಅನ್ಬಹುದು ನೀವು, ಅದಕ್ಕೆ IQ ಹೇಗೆ ಕೌಂಟ್ ಮಾಡ್ತೀರಾ ಅಂತ. ಬಟ್ ಅದಕ್ಕೂ ಮಾನದಂಡಗಳಿದೆ. ಹಾಗೆ ನಾವು ಹೇಳ್ತೀವಿ ಇಮೋಷನಲ್ ಕೋಶೆಂಟ್. ಇವತ್ತಂತೂ ಮಕ್ಕಳಿಗೆ ತುಂಬಾ ಅಂದ್ರೆ ತಾಯಿ ಅಂದ್ರೆ ಏನು? ತಾಯಿ ಅಂದ್ರೆ ಪ್ರೀತಿ ಅಲ್ವಾ, ತಾಯಿ ಅಂದ್ರೆ ಮಮತೆ, ತಾಯಿ ಅಂದ್ರೆ ಪಾರ್ಟ್ ಆಫ್ ದ ಚೈಲ್ಡ್. ಆ ಮಗುನೇ ಅವಳ ಒಂದು ಅಂಗ ಅಲ್ವಾ. ಹಾಗಿರುವಾಗ ಆ ಮಗುವಿಗೆ ತಾಯಿಯ ಒಂದು ಪೂರ್ತಿ ಸಮಯ ಸಿಗದೆ ಇರುವಾಗ ಆ ಮಗುಗೆಲ್ಲೋ ಒಂದ್ ಕಡೆ ಇಮೋಷನಲಿ ಲೋ ಆಗುತ್ತೆ. ಅದು ಒಂದು ಕಡೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಅದು ಹೇಳ್ಕೊಡೋದಿಲ್ಲ. ಇವತ್ತು ನಾವು ಹೇಳ್ತೀವಿ, ನಮ್ಮ ಸ್ಕೂಲಿಗೆಲ್ಲ ಬಂದಾಗ ನಾನು ಹೇಳ್ತೇವೆ, ತಾಯಿ ಎಷ್ಟೊತ್ತು ಮಗುನ ಜೊತೆಗಿರುತ್ತೆ. ಓಕೆ, ನೀವು ಕೆಲ್ಸಕ್ಕೆ ಹೋಗ್ತೀರಾ, ಲೇಟ್ ಆಗುತ್ತೆ, ಆದ್ರೆ ಅಟ್ಲೀಸ್ಟ್ ರಾತ್ರಿ ಮಗುನ ತಬ್ಕೊಂಡು ಮಲಗ್ತೀರಾ, ಆ ಮಗುಗೊಂದು ಕತೆ ಹೇಳ್ತೀರಾ,
ಇದು ತುಂಬಾ ಇಂಪಾರ್ಟೆಂಟ್. ಇದು ಆಗದೆ ಇದ್ದಾಗ ಮಗುಗೆ ಇಮೋಷನಲಿ ಆಲ್ಸೋ ಇಟ್ ವಿಲ್ ನಾಟ್ ಬಿ ಫೀಲಿಂಗ್ ನೈಸ್. ಸೊ ಅದನ್ನೆಲ್ಲ ನಾವು ಎಲ್ಲಿ ಫುಲ್ಫಿಲ್ ಮಾಡ್ತೀವಿ, ನಾವು ಮಾಡ್ತೀವಿ, ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅದನ್ನ ಇಂಟೆನ್ಸಿಟಿ ಕಡಿಮೆ ಮಾಡ್ಬೋದು. ಸ್ಕೂಲಿಗೆ ಬಂದಾಗ ಸಾಕಷ್ಟು ನಾವು ಹಗ್ಗಿಂಗ್ ಮಾಡ್ತೀವಿ, ಅವ್ರಿಗೆ ಆಟ ಆಡಿಸ್ತೀವಿ, ಮಕ್ಕಳು ಬೇರೆ ಸೇರ್ಕೊಂಡು ಫ್ರೆಂಡ್ಸ್ ಆಗ್ತಾರೆ, ಎಲ್ಲೋ ದೇ ವಿಲ್ ಫೀಲ್ ಓಕೆ ದ ಇಮೋಷನಲ್ ಅಪ್ಲಿಫ್ಟ್ಮೆಂಟ್ ಆಗುತ್ತೆ. ಸೊ ಭಾವನಾತ್ಮಕವಾಗಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಕೊರತೆ ಇದ್ದನ್ನ ಇಲ್ಲಿ ಫುಲ್ಫಿಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ತುಂಬಾ ಮಕ್ಳು ಇರ್ತಲ್ಲ, ಒಂದ್ ಕ್ಲಾಸಲ್ಲಿ 10-12 ಮಕ್ಳು ಇರ್ತಾರೆ, ಅವ್ರಿಗೆಲ್ಲೋ ಅವ್ರ ಫ್ರೆಂಡ್ಸ್ ನಾವ್ ಇವಾಗ ನೋಡ್ತೀವಿ, ಸ್ಕೂಲಿಗೆ ಬಂದ ತಕ್ಷಣ ಅವ್ರು ಹಗ್ ಮಾಡ್ಕೊಳ್ತಾರೆ, ಇನ್ನೊಬ್ರು ನೋಡ್ಕೊಂಡು. ಇಷ್ಟು ಪುಟ್ಪುಟಾಣಿ ಮಕ್ಕಳು ನಾವು ನೋಡ್ಬೇಕು, ನಮ್ಗೆ ಸಂತೋಷ ಅನ್ಸುತ್ತೆ. ಆದ್ರೆ ಅದ್ರ ಹಿಂದೆ ಇರುವಂತಹ ಅವ್ರ ಇಮೋಷನ್ಸ್ ಇದೆಯಲ್ಲ, ಅದು ನಾವು ನೋಡೋದಿಲ್ಲ ಆಕ್ಚುಲಿ. ಅವ್ರು ಸುಮ್ನೆ ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡಿರೋದು, ಎಷ್ಟು ಬೇಗ ಜಗಳ ಆಡ್ತಾರೆ, ಅಷ್ಟು ಬೇಗ ಬಂದು ಮತ್ತೆ ಫ್ರೆಂಡ್ಸ್ ಆಗ್ತಾರೆ. ಯಾಕೆ ಅಂತಂದ್ರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತೀವಿ, ಅದ್ರ ಮುಗ್ಧತೆ ಇರುತ್ತೆ ಅವರಲ್ಲಿ. ಸೊ ಹಾಗಾಗಿ ಇದು ಎರಡನೇದು ಇಮೋಷನಲ್ ಕೋಶೆಂಟ್. ಮೂರನೇದು ತುಂಬಾ ಇಂಪಾರ್ಟೆಂಟ್ ಸೋಷಿಯಲ್ ಕೋಶೆಂಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತಿನ ಒಂದು ಪರಿಸ್ಥಿತಿಗೆ ನಮ್ಗೆ ಈ ಸೋಷಿಯಲ್ ಕೋಶೆಂಟ್ ನಾವು ನಿಜವಾಗ್ಲೂ ಬೆಳೆಸ್ಬೇಕು ಮಕ್ಕಳಲ್ಲಿ. ಯಾಕಂದ್ರೆ ಒಂದೇ ಮಗು ಅಂದಾಗ ಎಲ್ಲವೂ ಆ ಮಗುಗೆನೆ, ಮನೇಲಿರೋ ಎಲ್ಲಾ ಟಾಯ್ಸು ಆ ಮಗುಗೆ, ಮನೇಲಿರೋ ಎಲ್ಲಾ ತಿಂಡಿಗಳು ಆ ಮಗುಗೆ, ಮನೇಲಿ ಆ ಮನೇನೆ ಮಗುದು ಅಲ್ವಾ. ಸೊ ಇಟ್ ವಿಲ್ ನೆವರ್ ಲರ್ನ್ ದ ಶೇರಿಂಗ್ ಅಂಡ್ ಕೇರಿಂಗ್. ಕರೆಕ್ಟ್ ಅಲ್ವಾ? ಶೇರಿಂಗ್ ಅನ್ನೋದೇ ಇಲ್ಲ ಅದಕ್ಕೆ. ಸೊ ಹಾಗಿರುವಾಗ ಹೌ ಡು ಐ ಟೀಚ್ ದ ಚೈಲ್ಡ್ ಶೇರಿಂಗ್ ಕಾನ್ಸೆಪ್ಟ್? ಸೊ ಈ ಸ್ಕೂಲಿಗೆ ಅಂತ ಬಂದಾಗ ಒಂದು ಟಾಯ್ ಇರುತ್ತೆ, ಆಲ್ 10 ನೀಡ್ಸ್ ಇಟ್. ಕರೆಕ್ಟ್. ಅವಾಗ ಏನ್ ಮಾಡ್ತಾರೆ ಟೀಚರು, ಆಲ್ ಹ್ಯಾವ್ ಟು ಪ್ಲೇ ಇಟ್ turn by turn. Okay. So you are going to play now and the next it will be given to the other child ಅಂತ. ಅವಾಗ ಮಗು ಹಠ ಮಾಡೋದಿಲ್ಲ, ಯಾಕಂದ್ರೆ ಅವಳು ತಾಯಿ ಅಲ್ಲ, ಟೀಚರ್ ಅಲ್ವಾ. ಮಗು ವಿಲ್ ಲಿಸನ್. ಕೆಲವು ಮಕ್ಕಳು ಹಠ ಮಾಡೋರು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಹಾಗಿದ್ರು ಕೂಡ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ದ ಟೀಚರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಶಿ ವಿಲ್ ಮ್ಯಾನೇಜ್ ದಟ್. ಅವಾಗ ಮಗು ಅನ್ಸುತ್ತೆ, ಓಕೆ, ನಾಟ್ ದಟ್ ಎವ್ರಿಥಿಂಗ್ ಈಸ್ ಫಾರ್ ಮೀ ಅಲೋನ್. ಆ ಮಗು ಇನ್ನೊಂದು ಮಗು ಕೊಟ್ಟಾಗ the other child will feel very happy, and it will give back again. So that is where the child learns, okay, love is more in giving. ಅಲ್ವಾ. ಸೊ ದಟ್ ಗಿವ್ ಅಂಡ್ ಟೇಕ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಆಮೇಲೆ ಇನ್ ಸ್ಕೂಲ್ ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ನಿಮ್ ಸ್ಕೂಲಲ್ಲೇ ಆಗ್ತಿರ್ಬೋದು. ಆ ಮಕ್ಕಳು ಬಂದಾಗ ವಿ ಮೇಕ್ ದಮ್ ಡಿಸಿಪ್ಲಿನ್, ವಿ ಟೀಚ್ ದಮ್ ಯೋಗ, ವಿ ಮೇಕ್ ದಮ್ ಡೂ PT, ವಿ ಮೇಕ್ ದಮ್ ಸಿಂಗ್ ನ್ಯಾಷನಲ್ ಆಂಥಮ್. ನನಗೆ ಯಾರೋ ಕೇಳ್ತಿದ್ರು, 3 ವರ್ಷ ಮಗುಗೆ ಹೇಗ್ರಿ ನ್ಯಾಷನಲ್ ಆಂಥಮ್ ಕಲಿಸ್ತೀರಾ ಅಂತ. ಯು ವಿಲ್ ನಾಟ್ ಬಿಲೀವ್ ದಟ್ 3 ವರ್ಷದ ಮಗುಗೆ ಎಷ್ಟು ಪ್ಯಾಟ್ರಿಯಟಿಸಮ್ ಇರುತ್ತೆ ಅಂದ್ರೆ, ಇಟ್ ವಿಲ್ ಸ್ಟ್ಯಾಂಡ್ ಸ್ಟ್ರೇಟ್ ವಿದೌಟ್ ಮೂವಿಂಗ್ ಹಿಯರ್ ಅಂಡ್ ದೇರ್ ಅಂಡ್ ಇಟ್ ವಿಲ್ ಸಿಂಗ್ ದ ನ್ಯಾಷನಲ್ ಆಂಥಮ್. ಅದು ಏನೋ ತೊದಲಲ್ಲಿ ಹೇಳ್ತಿರ್ಬೋದು, ಬಟ್ ಇಟ್ ವಿಲ್ ಹ್ಯಾವ್ ದ ರಿದಮ್. ಅಂದ್ರೆ ಟುಡೇ ನಾವು ಆ ದೇಶಭಕ್ತಿನೂ ಕೂಡ ಆ ಏಜ್ ಅಲ್ಲೇ ಹಾಕ್ಬೇಕು ತಾನೆ. 3 ವರ್ಷದ ಬುದ್ಧಿ 100 ವರ್ಷ ಅಂತ ನಾನು ಹೇಳ್ತಿರುವಾಗ 3ನೇ ವರ್ಷಕ್ಕೆ ನೀವು ಏನ್ ಮಾಡ್ತೀರಾ ಅದೆಲ್ಲ ಇಟ್ ವಿಲ್ ರಿಮೈನ್, ಅಂಡ್ ದೇ ಆರ್ ದಿ ಬ್ಲಾಟಿಂಗ್ ಪೇಪರ್ಸ್. ನೀವು ಹಾಕಿ ಸೊ ಅದಕ್ಕೆ ಸರಿಯಾದ ವಯಸ್ಸು ಅಂತ ಹೇಳಿದ್ರೆ 3 ವರ್ಷದಿಂದ 6 ವರ್ಷ ಅಂತಾನೆ ಹೇಳ್ತಾರೆ. ಇಲ್ಲ, ನಾನು ಇವಾಗ ಹೇಳ್ತದ್ದು 1 ವರ್ಷ 8 ತಿಂಗಳಿಂದಾನೇ ಅವರಿಗೆ ಸ್ಕೂಲಿಂಗ್ ಶುರು ಆಗಬೇಕು. ಸೊ ದ್ಯಾಟ್ ಅವರಿಗೆ ಮಾತನಾಡುವ ಸ್ಕಿಲ್ಸ್ಗಳು, ಸೋಷಿಯಲ್ ಸ್ಕಿಲ್ಸ್ಗಳು, ಎಲ್ಲ ಸ್ಕಿಲ್ಸ್ಗಳು ಡೆವಲಪ್ ಆಗಬೇಕು. ಅಂದ್ರೆ ಅವ್ರಿಗೆ, ಯಾಕಂದ್ರೆ ಆ ಮನೆಯಲ್ಲಿ ಆ ವಾತಾವರಣ ಕೊಟ್ರೆ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಖಂಡಿತವಾಗೂ ನಾನು ಹೇಳ್ತೀನಿ, ಆ ಮಗುವನ್ನ ನೀವು ಪ್ರೀ ಸ್ಕೂಲಿಗೆ ಸೇರಿಸಬೇಕು. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಈಗ ಇರುವಂತಹ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಂದೆ ತಾಯಿಗೆ ಅವರ ಅಗತ್ಯಗಳನ್ನ ಪೂರೈಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ, ಸವಾಲಾಗಿದೆ. ಅಂತ ಸಮಯದಲ್ಲಿ ಮಕ್ಕಳು ಒಂಟಿಯಾಗಿ ಬೆಳೆಯುವಂತಹ ಸಂದರ್ಭಗಳೇ ಹೆಚ್ಚಾಗಿ ಕಾಣ್ತಿರೋದ್ರಿಂದ ಈ ಪ್ರೀ ಸ್ಕೂಲ್ ಅನ್ನೋದು ಬಹಳ ಅಗತ್ಯ ಇದೆ ಈಗಿನ ಮಕ್ಕಳಿಗೆ ಅಂತ ಹೇಳಿದ್ರೆ ನಾವೆಲ್ಲ ಅನ್ಕೊಳ್ತಾ ಇದ್ವಿ, ನಾವೆಲ್ಲ 5 ವರ್ಷಕ್ಕೆ ಶಾಲೆಗೆ ಸೇರಿದವರು ಅಂತ ಹೇಳಿ. ಬಟ್ ನಮ್ಮ ಜನರೇಷನ್ ಬೇರೆ, ಈಗಿರುವಂತಹ ಜನರೇಷನ್ ಬೇರೆ. ಅವರಿಗೆ ಸಿಗ್ತಾ ಇರುವಂತಹ ಅನುಕೂಲಗಳು, ಅವಕಾಶಗಳು ಬೇರೆ ಇರೋದ್ರಿಂದ ಅವರಿಗೆ ಇರುವಂತಹ ಸ್ಪರ್ಧೆಗಳ ನಡುವೆ ಅವರು ಬೆಳಿಬೇಕು ಅಂತ ಹೇಳಿದ್ರೆ ಉತ್ತಮ ವಾತಾವರಣ ಬೇಕಾಗುತ್ತೆ. ಆ ವಾತಾವರಣ ಮನೆಯಲ್ಲಿ ಸಿಗದೆ ಇರೋ ಕಾರಣಕ್ಕೆ ಅದು ಶಾಲೆ, ಅದರಲ್ಲೂ ಪ್ರೀ ಸ್ಕೂಲು ಅಂದ್ರೆ ಪೂರ್ವ ಶಾಲೆ ಬಹಳ ಅಗತ್ಯ ಇದೆ ಅಂತ ಹೇಳಿ ಮೇಡಮ್ ನಮ್ಮ ಜೊತೆ ಇಷ್ಟೊತ್ತು ಹಂಚ್ಕೊಂಡಿದ್ದಾರೆ. ಅಲ್ಲದೆ ಮೇಡಮ್, ಈಗ ಮಕ್ಕಳದೇನೋ ಆಯ್ತು ಅಂದ್ರೆ 3 ವರ್ಷಕ್ಕೆ ಅಂದ್ರೆ ಒಂದು ವರ್ಷ 8 ತಿಂಗಳಿಗೆ ಮಕ್ಕಳು ಶಾಲೆಗೆ ಬರಬೇಕು, ಬಂದ್ರೆ ಅವರ ಮಾನಸಿಕ ಬೆಳವಣಿಗೆ ಎಲ್ಲನೂ ಬಹಳ ಚೆನ್ನಾಗಾಗತ್ತೆ ಅಂತ ಹೇಳಿದ್ರಿ ನೀವು. ಹಾಗೆ ಇಲ್ಲಿ ಬರುವಂತ ಶಿಕ್ಷಕರು ಅವರು ಯಾವ ರೀತಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕು, ಅವರ ಹೊಣೆಗಳೇನಿರುತ್ತೆ ಅಂತ ನಮ್ಮ ಜೊತೆ ತಿಳಿಸ್ಕೊಡಿ. ಅದಕ್ಕಿಂತ ಮುಂಚಿತವಾಗಿ ಈ ಮಕ್ಕಳು ಏನ್ ಕಲಿತಾರೆ, ಈಗ ಇದನ್ನಂತೂ 3 ವಿಷಯಗಳು ನಾನು ಹೇಳಿದೆ. ಅದ್ರ ಜೊತೆಗೆ ಅಲ್ಲಿ ನಮಗೆ 3 ಡಿಫ್ರೆಂಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು ಸೈಕಾಲಜಿಕಲಿ ಮಾತಾಡ್ಬೇಕಾದ್ರೆ. ಒಂದು ಬಂದ್ಬಿಟ್ಟು ಮೋಟರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಮೋಟರ್ ಸ್ಕಿಲ್ಸ್ ಅಂದ್ರೆ ಅದರಲ್ಲಿ ಫೈನ್ ಸ್ಕಿಲ್ಸ್ ಇರುತ್ತೆ, ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂತ ಇರುತ್ತೆ. ಅಂದ್ರೆ ಈ ಮಗು ಇಷ್ಟು ಪುಟಾಣಿ ಮಗುಗೆ ಫಿಂಗರ್ಸ್ಗಳು ಸ್ಟ್ರೆಂತ್ ಇರೋದಿಲ್ಲ. ಅದಕ್ಕೆ ನಾನು ಸಡನ್ಲಿ ಬಳಪ ಅಥವಾ ಪೆನ್ ಪೆನ್ಸಿಲ್ ಕೊಟ್ರೆ ಇಟ್ ವಿಲ್ ನಾಟ್ ಇವನ್ ಬಿ ಏಬಲ್ ಟು ಹೋಲ್ಡ್ ಇಟ್.
ಅದು ಹೋಲ್ಡ್ ಮಾಡಿ ನಾವು ಬರ್ಸಿದ್ರು ತಪ್ಪು. ಯಾಕಂದ್ರೆ ಅದೊಂದು ಹ್ಯಾಂಡ್ ರೈಟಿಂಗ್ ಇರ್ಬೋದು, ಅದೊಂದು ಸ್ಟ್ರೋಕ್ಸ್ ಇರ್ಬೋದು, ಅದೆಲ್ಲ ಅದಕ್ಕಷ್ಟು ಬರೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಸ್ಕೂಲಿಗೆ ಬಂದ ತಕ್ಷಣ ವಿ ಟ್ರೈ ಟು ಡೆವಲಪ್ ಇನ್ ದೆಮ್ ದೋಸ್ ಫೈನ್ ಮೋಟರ್ ಸ್ಕಿಲ್ಸ್. ನೀವು ಸ್ಕೂಲಲ್ಲಿ ಹೋದ ತಕ್ಷಣ ನೋಡ್ಬೋದು, ಅಲ್ಲಿ ಬೀಡ್ಸ್ ಇಟ್ಟಿರ್ತಾರೆ ಚಿಕ್ಕ ಚಿಕ್ಕದು, ಅದನ್ನ ದೇ ಹ್ಯಾವ್ ಟು ಪುಟ್ ಇಟ್ ಇನ್ ಅ ಸ್ಟ್ರಿಂಗ್ ಅಲ್ವಾ. ಒಂದ್ ಏನೋ ವೆಲ್ಕ್ರೋ ಹಾಕಿರುವಂತ ಒಂದು ಜಾಕೆಟ್ ಇರ್ತದೆ, ಅದನ್ನ ಓಪನ್ ಮಾಡ್ಬೇಕು, ಚಿಕ್ಕ ಚಿಕ್ಕದ ಐಟಮ್ಸ್ ಗಳನ್ನ ಜೋಡಿಸ್ಬೇಕು. ವೈ ವಿ ಡೂ ದಟ್? ನೀಡಲ್ಸ್ ಗಳನ್ನ ಎತ್ತಲಿಕ್ಕೆ ಮಗುಗೆ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ವೆರಿ ಟೆಂಡರ್. ಅದನ್ನ ನಾವು ಹೇಳ್ಕೊಡ್ಬೇಕು. ದಟ್ಸ್ ಕಾಲ್ಡ್ as fine motor skill, when we try to make the child lift the certain things and build these fingers, the strength of the fingers. So this is where we have to do it very compulsorily in the classroom. ಈಗ ಟೀಚರ್ ಆಗಿ ಬಂದವರು should know, okay, first thing what I should do is I should make my child learn these motor skills. So ಅದಕ್ಕೆ ತಕ್ಕಂಗೆ ಎಲ್ಲ ಆಕ್ಟಿವಿಟೀಸ್ ಅನ್ನು she should make it ready. ಆ ಮಗುಗೆ ಏನೇನು ಆಕ್ಟಿವಿಟೀಸ್ ಮಾಡಿದ್ರೆ ಇದೆಲ್ಲ ಮೋಟರ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಅಂತ. ಅದೇ ತರ ವಿ ಹ್ಯಾವ್ ಅ ಸೆಕೆಂಡ್ ಸ್ಕಿಲ್ ಕಾಲ್ಡ್ as kinesthetic skill ಅಂತ. ಅಂದ್ರೆ ನಾವು ಏನ್ ಹೇಳ್ತೀವಿ, ಎನರ್ಜಿ. The child should develop the energy ಅಲ್ವಾ, ಯಾಕಂದ್ರೆ ಇಟ್ ಇಸ್ ವೆರಿ ಸ್ಮಾಲ್ ಅಂಡ್ ಮೋಟರ್ ಸ್ಕಿಲ್ಸ್ ಏನೋ ನಾವು ಡೆವಲಪ್ ಮಾಡ್ತೀವಿ. ಆದ್ರೆ ಮಗುಗೆ ಎನರ್ಜಿ ಬರ್ಬೇಕಂದ್ರೆ ಐ ಮೇಕ್ ದ ಚೈಲ್ಡ್ ಜಂಪ್, ರನ್, ಡೂ ಲಾಟ್ಸ್ ಆಫ್ ಆಕ್ಟಿವಿಟೀಸ್. ಮಗು ಒಂದ್ ಮೂಲೆಯಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಖುಷಿ ಆಗುತ್ತಾ? ಆಗಲ್ಲ ಅಲ್ವಾ. ಮಗು ಶುಡ್ ಬಿ ಆಲ್ವೇಸ್ ವಿತ್ ಅ ಲೈಫ್. ಇಟ್ ಇಸ್ ಲೈಕ್ ಬಟರ್ಫ್ಲೈ. ಇಟ್ ಕೆನಾಟ್ ಸಿಟ್ ಫಾರ್ ಅ ಲಾಂಗರ್ ಡ್ಯೂರೇಷನ್ ಇನ್ ಒನ್ ಪ್ಲೇಸ್. ತಂದೆ ತಾಯಿ ಬಂದು ಹೇಳ್ತಾರೆ ತುಂಬಾ ತೀಟೆ ನಮ್ಮ ಮಗ ಅಂತ. ನಾನು ಹೇಳ್ತೇನೆ, ನೀವ್ ಆಗ್ಲಿಕ್ಕೆ ಸಾಧ್ಯನಾ ತೀಟೆ? ಅಂಡ್ ಮಗ ಸುಮ್ನೆ ಕೂತ್ಕೊಂಡ್ರೆ ನೀವು ಸುಮ್ನೆ ಇರ್ತೀರಾ? ಎಲ್ಲೋ ಒಂದ್ ಕಡೆ ಕಸಿ ಬಿಸಿ ಅಲ್ವಾ. ಐ ಸೇ ದಟ್ ಆಲ್ ಚಿಲ್ಡ್ರನ್ ಶುಡ್ ಬಿ ವೆರಿ ಬಬ್ಲಿ. ಅಂದ್ರೆ ಅವರು ಜಂಪ್ ಮಾಡ್ಬೇಕು, ಕುಣಿಬೇಕು, ಎಷ್ಟು ತೀಟೆ ಮಾಡ್ತಾರೆ ಅಷ್ಟು ಒಳ್ಳೇದು. ತರಲೆ ಮಾಡ್ಬೇಕು. ಅವ್ರು ಮಾಡದೆ ನಮ್ಮ ಏಜ್ ನಾವು ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಅದಕ್ಕೆ ಮಕ್ಕಳು ಎಷ್ಟು ತುಂಟಾಟತನ ಮಾಡ್ತಾರೋ, ಕೃಷ್ಣ ಹೌದು ಅಲ್ವಾ, ಕೃಷ್ಣ ಬೆಸ್ಟ್ ಎಕ್ಸಾಂಪಲ್. ಎಕ್ಸಾಕ್ಟ್ಲಿ, ಕೃಷ್ಣ ಅಷ್ಟು ತುಂಟಾಟತನ ಮಾಡಿದ್ದೇನೆ ಕೇಳಿ, ಟು ಶೋ ದಟ್ ಎವ್ರಿ ಚೈಲ್ಡ್ ವುಡ್ ಬಿ ಅ ಕೃಷ್ಣ. It's a girl baby or boy baby ಇರ್ಬೋದು, ಬಟ್ ದೇ ವಿಲ್ ಹ್ಯಾವ್ ಕೃಷ್ಣಾನೇ ಅಂತ. ಅಂದ್ರೆ ಅಷ್ಟು ತುಂಟಾಟತನ ಇದ್ರೇನೆ ಆ ಮಗುವಲ್ಲಿ ಆ ಒಂದು ಎನರ್ಜಿ, ಸ್ಟೆಮಿನಾ ಬೆಳೆಯುತ್ತೆ. ಇದು ಎರಡು ಬಿಟ್ಟು ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇಸ್ ಕಾಗ್ನೇಟಿವ್. ಅಂದ್ರೆ ಮೋಟರ್ ಸ್ಕಿಲ್ಸ್, ಕೈನೆಸ್ಥೆಟಿಕ್ ಸ್ಕಿಲ್ ಮತ್ತೆ ಕಾಗ್ನೇಟಿವ್ ಸ್ಕಿಲ್ ಅಂತ ಹೇಳ್ತೀವಿ. ಕಾಗ್ನೇಟಿವ್ ಸಮಥಿಂಗ್ ಟು ಡೂ ವಿತ್ ಯುವರ್ ಬ್ರೈನ್. So which is the most important skill which we'll have to ensure that the child develops. Adana hege we do give them lots of puzzles. We make them understand the colors, shapes irbodu, parts of the body irbodu, months of the year irbodu, days of the weeks irbodu. ನನಗೆ ಕೇಳ್ತಾರೆ, ಪ್ರೀ ಸ್ಕೂಲ್ ಅಲ್ಲಿ ಏನ್ ಹೇಳ್ಕೊಡ್ತೀರಾ ನೀವು ಅಂತ. ಏನ್ ಹೇಳ್ಕೊಡೋದಿಲ್ಲ ಹೇಳಿ ನೀವು? ನಿಜ, ಹೌದು. ವಿ ಟೀಚ್ ದಮ್ ದ ಹೋಲ್ ಬ್ರಹ್ಮಾಂಡ ಹೇಳ್ಕೊಟ್ಬಿಡ್ತೀವಿ. ಯಾಕಂದ್ರೆ ವಾಟ್ ಎವರ್ ವಿ ಡೂ that will have all the impact throughout their education. And it is a foundation. The foundation should be such strong that the child can build any number of stories on that. Correct. ಫೌಂಡೇಶನ್ ನನ್ನ ನೆಟ್ಟಿಗೆ ಇಡ್ಲಿಲ್ಲ ಅಂದ್ರೆ child will not be able to even complete 10th properly. So why preschools today? Preschools are required because I got to build the foundation which is going to help the child to realize how am I going to build my career, academic career as well as professional career next ಬರುತ್ತೆ. ಬಟ್ academics ಅಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಫೌಂಡೇಶನ್ ಅದು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಐ ಡೋಂಟ್ ಸೇ ಇಟ್ ಇಸ್ ಅ ಲ್ಯಾಂಗ್ವೇಜ್ ಸ್ಕಿಲ್. ನೀವು ಇಂಗ್ಲಿಷ್ ಚೆನ್ನಾಗಿ ಮಾತಾಡಿದ ತಕ್ಷಣ ಎಲ್ಲ ಗ್ರೇಟ್ ಅಂತ ಹೇಳೋದಿಲ್ಲ. ಇಟ್ಸ್ ಅ ಸೀರೀಸ್ ಆಫ್ ಥಿಂಗ್ಸ್. ಯುವರ್ ಲಿಟ್ರಸಿ, ನ್ಯೂಮರಸಿ, ಆಲ್ ದಿ the other skills which are required along with it. ಎಲ್ಲಾನು ಕಲಿಕೆ ಆಗಬೇಕು. ನಾವು ಅದಕ್ಕೆ ಚಿಕ್ಕ ಮಗುವಿಗೆ ನಾವು we teach them maths. ನಾವು ಮ್ಯಾಥ್ಸ್ ಹೇಗೆ ಪಾಠ ಮಾಡ್ತೀವಿ, ನಾವೇನು ದೊಡ್ಡದಾಗಿ ಹೇಳೋದಿಲ್ಲ, ಬಟ್ ಏನು ಒಂದು 4 ಕಡಲೆ ಬೀಜ ಕೊಟ್ಬಿಟ್ಟು ನಾವು ಹೇಳ್ತೀವಿ ಇದ್ರಲ್ಲಿ 2 ಕಡಲೆ ಬೀಜ ನಿನ್ನ ಫ್ರೆಂಡಿಗೆ ಕೊಡು, ಇಲ್ಲಿ ನಿನ್ನ ಹತ್ರ ಎಷ್ಟು ಉಳಿತು ಅಂತ. ಮಗು ತಕ್ಷಣ ಹೇಳ್ತೀವಿ 2 ಅಂತ. ಸೊ ಇಟ್ ಇಸ್ ಲರ್ನ್ಡ್. ಲೆಕ್ಕ ಹೇಳ್ಕೊಡೋ ರೀತಿ ಇರುತ್ತೆ. ನಾನು ನಿನ್ಗೆ 2 ಚಾಕ್ಲೇಟ್ ಕೊಡ್ತೀನಿ, ನಿನ್ನ ಫ್ರೆಂಡ್ ಇನ್ನೊಂದು 2 ಚಾಕ್ಲೇಟ್ ಕೊಡ್ತಾನೆ, ನಿನ್ನ ಹತ್ರ ಎಷ್ಟು ಉಳಿತು ಅಂತ ಕೇಳಿದಾಗ ದ ಚೈಲ್ಡ್ ವಿಲ್ ಕೌಂಟ್ ಅಂಡ್ ಸೇ ಇಟ್ಸ್ got 4. So it knows the addition. So ನೀವು ಅದಕ್ಕೆ mathematics ಅಂತ ಹೇಳ್ಕೊಡೋದಿಲ್ಲ. But we teach maths, we teach science, we teach EVS, we teach all the languages. ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು. ಅಂಡ್ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂತಂದ್ರೆ ನೀವೇನೇ ಹೇಳ್ಕೊಡಿ, ಸೆಕೆಂಡ್ ಮೂಮೆಂಟ್ ದೇ ಲರ್ನ್ ಇಟ್. ರೈಮ್ಸ್ಗಳು ಇವತ್ತು ಹೇಳಿರೋ ರೈಮ್ಸ್ ನಾಳೆ ಮಗು ಹೋಗಿ ಹೇಳುತ್ತೆ ವಾಪಸ್ ಅಲ್ವಾ. ಹೌ ಇಸ್ ಇಟ್ ಪಾಸಿಬಲ್? ಯಾಕಂದ್ರೆ ಅವರ ಮೈಂಡ್ ಅಷ್ಟು ಫ್ರೆಶ್ ಆಗಿರುತ್ತೆ. ಇಟ್ಸ್ ಅ ಬ್ಲಾಂಕ್ ಪೇಪರ್. ನೀವು ಅದ್ರ ಮೇಲೆ ಏನ್ ಬರೀತೀರಾ ಅದು ಉಳಿಯುತ್ತೆ. ಸೊ ವಿ ಎಕ್ಸ್ಪೆಕ್ಟ್ ದಟ್ ಬ್ಲಾಂಕ್ ಪೇಪರ್ ಟು ಬಿ ಮೋರ್ ಕಲರ್ಫುಲ್. ಕರೆಕ್ಟ್. ಅಂಡ್ ವಿತ್ ಅ ರೈಟ್ ಕಂಟೆಂಟ್. ಕರೆಕ್ಟ್. ಬಹಳ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ
ಶಿಕ್ಷಕರು ಕೂಡ ಮಕ್ಕಳ ತರಾನೇ ಆಗ್ಬೇಕು, ಮಕ್ಕಳ ತರಾನೇ ಯೋಚನೆ ಮಾಡ್ಬೇಕು ಅಂತ ಹೇಳಿ ನಮ್ ಜೊತೆ ಇವತ್ತು ಸುಕನ್ಯಾ ಮೇಡಮ್ ಬಹಳ ಚೆನ್ನಾಗಿ ಬಹಳ ಆಸಕ್ತಿಕರ ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ. ಅಂದ್ರೆ ಕಡಲೆ ಬೀಜದ ಮೂಲಕ ಅವರಿಗೆ ಮ್ಯಾಥ್ ಅನ್ನ ಹೇಳ್ಕೊಡುವಂಥದ್ದು, ಅಂದ್ರೆ ಚಾಕ್ಲೇಟ್ ಮೂಲಕ ಅವರಿಗೆ ಗಣಿತವನ್ನ ಹೇಳ್ಕೊಡುವಂಥದ್ದು. ಅಂದ್ರೆ ಅವರಿಗೆ ಕಷ್ಟ ಆಗ್ಬಾರ್ದು ಎಲ್ಲೂ ಕೂಡ. ನಾನೇನೋ ಕಲಿತಾ ಇದ್ದೀನಿ, ಬೇರೆ ಕಲಿತಾ ಇದ್ದೀನಿ, ಆಟದ ಮೂಲಕ ಅವ್ರ ಪಾಠ ಕಲಿಯೋದಿದೆಯಲ್ಲ ಅದು ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಈವನ್ ನಮಗೂ ಕೂಡ ಈಗ ಮತ್ತೆ ಮಗು ಆಗ್ಬೇಕು ಅಂತ ಆಸೆ ಆಗ್ತಾ ಇದೆ ನೀವು ಹೇಳಿದ್ ಕೇಳಿ. ಬಟ್ ಮೇಡಮ್, ಈಗ ಶಿಕ್ಷಕರಾಯ್ತು, ಮಕ್ಕಳಾಯ್ತು, ಈಗ ಪೋಷಕರ ಪಾತ್ರ ಏನು? ಅಂದ್ರೆ ಈ ಮನೆಯಲ್ಲಿ ಯಾವ ರೀತಿಯಂತ ವಾತಾವರಣ ಇದ್ರೆ ಮಕ್ಕಳು ಬಹಳ ಆರೋಗ್ಯಕರವಾಗಿ ಕಲಿಯುವಂತಹ ವಾತಾವರಣ ಬೆಳೆಯುತ್ತೆ ಅಲ್ಲಿ ಅಂತ ಹೇಳಿ. ಇದೊಂದು ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ಇಟ್ ಆಲ್ ಡಿಪೆಂಡ್ಸ್. ಪ್ರತಿ ವ್ಯಕ್ತಿಯೂ ಡಿಫ್ರೆಂಟ್ ಆಗಿರ್ತಾರೆ. ಅವ್ರು ಬಂದಂತಹ ವಾತಾವರಣ, ಬೇರೆ ಬೇರೆ ಪ್ರದೇಶ ಇರ್ಬೋದು, ಅವರ ಬೆಳವಣಿಗೆ ಹೇಗಾಗಿದೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಎವ್ರಿ ಪೇರೆಂಟ್ ಕ್ಯಾನ್ ಚೂಸ್. ಯಾಕಂದರೆ ನಾವು ನೋಡಿ, ಒಂದೇನಂದ್ರೆ ತಂದೆ ತಾಯಿ ಅಂತ ಆದ ತಕ್ಷಣ ನಮ್ಮ ಪರ್ಸನಾಲಿಟಿ ಚೇಂಜ್ ಆಗುತ್ತೆ ಅಲ್ವಾ. ನಮ್ಮ ವೈಯಕ್ತಿಕಕ್ಕಿಂತ ನಮ್ಮ ಮಕ್ಕಳು ನಮಗೆ ತುಂಬಾ ಅಂದ್ರೆ ಅದು ಪ್ರಯಾರಿಟಿ ಆಗುತ್ತೆ. ಸೊ ಆ ತಂದೆ, ನಾನು ಅಮ್ಮ ಅಂತ ಅನ್ಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೊಂದು ತ್ಯಾಗ ನಾನು ಮಾಡ್ಲೇಬೇಕು. ನನ್ನ ಮಗಳು ಇವತ್ತು ನನಗೆ 100 ಸರಿ ಅಮ್ಮ 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 ಅಂತ ಕರೆದಾಗ ಅದು ಒಂದು ಹಿತ ಅಲ್ವಾ ಕಿವಿಗೆ. ಆ ಅಮ್ಮ ಅಂತ ಹೇಳ್ಸ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಲ್ವಾ, ಅದೊಂದು ರೆಸ್ಪಾನ್ಸಿಬಿಲಿಟಿ. ಸೊ ಈ ಮಕ್ಕಳು ಮನೆಯಲ್ಲಿ ಬಂದಾಗ, ಯಾಕಂದ್ರೆ ಇಟ್ ಈಸ್ ಡೆಫಿನೆಟ್ಲಿ ಬೈ ಚಾಯ್ಸ್, ಆಲ್ ಪ್ಯಾರೆಂಟ್ಸ್ ವುಡ್ ವಾಂಟ್ ಟು ಹ್ಯಾವ್ ದಿ ಚಿಲ್ಡ್ರನ್. ಆ ಮಕ್ಕಳು ಹುಟ್ಟಿದ ತಕ್ಷಣ ಕೆಲವು ಪ್ಯಾರೆಂಟ್ಸಿಗೆ ಅನಿಸ್ತಾ ಇರುತ್ತೆ, ಅಯ್ಯೋ ತುಂಬಾ ಕಿರಿಕಿರಿ ಆಗ್ತಾ ಇದೆ, ನಮ್ಗೆ ಕರಿಯರಲ್ಲಿ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲೋ ನಾನು ಮಗುನ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ತಾಯಂದಿರಿಗೆ ತುಂಬಾ ಕಷ್ಟ, ತುಂಬಾ ಗಿಲ್ಟ್ ಕಾಡ್ತಾ ಇರುತ್ತೆ, ಮಗುನ್ ಬಿಟ್ಟು ಬಂದ್ಬಿಟ್ಟಿದೀನಿ ಅಲ್ವಾ, ಅದೆಲ್ಲ ಇರುತ್ತೆ. ಬಟ್ ಒನ್ ಥಿಂಗ್ ಐ ಫೀಲ್, ಐ ಟೆಲ್ ಆಲ್ ದ ಮದರ್ಸ್, ನೀವು ಒಂದು ನಿಮ್ ಕರಿಯರ್ ಮಾಡ್ತಿದ್ದೀರಾ ಅಂತಂದ್ರೆ ಅದ್ರ ಜೊತೆಗೆ ಯು ಆರ್ ಆಲ್ಸೋ ಬ್ಯಾಲೆನ್ಸಿಂಗ್ ಯುವರ್ ಚೈಲ್ಡ್ ಅಂತಂದಾಗ ಡೋಂಟ್ ಫೀಲ್ ಗಿಲ್ಟ್ ಅಬೌಟ್ ಇಟ್. ರಾದರ್ ಟ್ರೈ ಟು give the time, may not be quantity of time but quality of time. ನೀವು 1 hour ಸ್ಪೆಂಡ್ ಮಾಡ್ತೀರಾ ಅನ್ಕೊಳ್ಳಿ ನಿಮ್ಮ ಮಗು ಜೊತೆಗೆ, ಬಟ್ 1 hour ಲೆಟ್ ಇಟ್ ಬಿ ಸೋ ಫ್ರೂಟ್ಫುಲ್ ಅಲ್ವಾ. ಸೊ ದಟ್ ದ ಚೈಲ್ಡ್ ಶುಡ್ ಫಾರ್ಗೆಟ್ ದಟ್ ಇಟ್ ವಾಸ್ ನಾಟ್ ದ ವಿತ್ ಮದರ್ ಫಾರ್ ದಟ್ ರಿಮೈನಿಂಗ್ ಅವರ್ಸ್. ಕರೆಕ್ಟ್. ಅಂದ್ರೆ ಇಟ್ ಇಸ್ ಅ ಚಾಯ್ಸ್ ಅಂಡ್ ಎವ್ರಿ ಮದರ್ ಕ್ಯಾನ್ ಡೂ ಇಟ್. ನಾನು ಬೆಳಿಗ್ಗೆ 7 ಗಂಟೆಗೆ ಹೋಗ್ತೀನಿ, 8 ಗಂಟೆಗೆ ವಾಪಸ್ ಬರ್ತೀನಿ, ಅಷ್ಟೊತ್ತನ್ನು ಮಗು ಬೇರೆಯವ್ರ ಜೊತೆಗೆ ಇರುತ್ತೆ. 8 ಗಂಟೆಗೆ ಹೋದ ನಂತರ ನೀವೇನ್ ಮಾಡ್ತೀರಾ? ನಿಮ್ಮ ತ್ಯಾಗ ಅಲ್ಲಿ ಬರುತ್ತೆ. ಏನಂದ್ರೆ ಯು ಮೈಟ್ ಬಿ ಟಯರ್ಡ್, ಬಟ್ ಬಿಟ್ಬಿಡಿ ಆವಾಗ. ಯಾಕಂದ್ರೆ ಎಲ್ಲಿವರೆಗೆ ನಾವು ಹೇಳ್ತೀವಿ, ಮಗು ಹುಟ್ಟಿದಾಗಿಂದ ನಾವು ಹೇಳ್ತೀವಿ 6 years ವರೆಗೆ ತುಂಬಾ ಮುದ್ದು ಮಾಡ್ಬೇಕು. ತುಂಬಾ ಮುದ್ದು ಅಂದ್ರೆ ಲಾಟ್ಸ್ ಆಫ್ ಟಚ್ ಥೆರಪಿ, ಹಗ್ ಮಾಡ್ಬೇಕು, ಮುದ್ದು ಕೊಡ್ಬೇಕು. ಆ ತಾಯಿ ಒಂದು ನಾವ್ ಅದಕ್ಕೆ ಹೇಳ್ತೀವಿ ಸ್ಪರ್ಶ ಇರ್ಬೇಕು, ತಂದೆ ತಾಯಿ ಇಬ್ರದ್ದು ಕೂಡ. ಯಾಕಂದ್ರೆ ಮಗುಗೆ ತುಂಬಾ ಬೇಕು, ಇಟ್ಸ್ ಅ ಕೆಮಿಸ್ಟ್ರಿ. ಅಂದ್ರೆ ಏನ್ ಗೊತ್ತಾ, ಆ ಹಾರ್ಮೋನ್ಸ್ ಗಳು ಇರುತ್ತೆ ಅಂಡ್ ದ ಚೈಲ್ಡ್ ವುಡ್ ವಾಂಟ್ ಟು ಹ್ಯಾವ್ ಇಟ್. ನೀವು ಎಷ್ಟು ಹಗ್ ಮಾಡ್ತೀರಾ ಅಷ್ಟು ಆ ಮಗು ನಿಮ್ಮನ್ನ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಆ 6 years ವರೆಗೂ ನಾನು ವಿಲ್ ಹ್ಯಾವ್ ಟು ಎಷ್ಟು ಮುದ್ದು ಮಾಡ್ಬೇಕು ಮಕ್ಕಳಿಗೆ ಅಂದ್ರೆ, ಅಂಡ್ ಯು ವಿಲ್ ಬಿ ಎಂಜಾಯಿಂಗ್ ಯುವರ್ ಸೆಲ್ಫ್. ಯಾಕಂದ್ರೆ ಮದರ್ಹುಡ್ ಅಂಡ್ ಫಾದರ್ಹುಡ್ ಇದೆ ಅಲ್ಲ, ಇಟ್ ಕಮ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್. ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಯು ಮಸ್ಟ್ ಎಂಜಾಯ್ ಇಟ್ ಥರೋಲಿ. ಆ ಮಗು ಪ್ರತಿ ವಿಷಯನೂ ಅತ್ರೂ ಚಂದ, ನಕ್ರೂ ಚಂದ, ಮಾಡಿದ್ರು ಚಂದ, ಎಲ್ಲವೂ ಚಂದ. ಅದನ್ನ ಎಂಜಾಯ್ ಮಾಡುವಂತ ಮನಸ್ಥಿತಿ ಇಟ್ಕೊಳ್ಬೇಕು. ಒಂದು. ಎರಡನೇದು ಏನಪ್ಪಾ ಅಂತಂದ್ರೆ, 6 ವರ್ಷ ಆದ ನಂತರ ದೇ ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ಅವರಲ್ಲಿ ಒಂದು ಥಿಂಕಿಂಗ್ ಕೆಪಾಬಿಲಿಟಿ, ಮ್ಯಾಚುರಿಟಿ ಬರ್ಲಿಕ್ಕೆ ಶುರು ಆಗುತ್ತೆ. ಅಲ್ಲಿಂದ 15 ವರ್ಷ ನಾವು ವಿ ಸೇ ದಿಸ್ ಇಸ್ ಅ ಪಾಯಿಂಟ್ ವೇರ್ ಇನ್ ವಿಲ್ ಹ್ಯಾವ್ ಟು ಮೇಕ್ ದರ್ ಪರ್ಸನಾಲಿಟೀಸ್. ಅವರ ವ್ಯಕ್ತಿತ್ವವನ್ನು ರೂಪಿಸಬೇಕು. ಅಲ್ಲಿ ಸ್ವಲ್ಪ ಜೋರಾಗಿ ಮಾತಾಡೋದಿರುತ್ತೆ, ತಪ್ಪುಗಳನ್ನ ತಪ್ಪು ಅಂತ ಹೇಳೋದಿರುತ್ತೆ, ಒಂದೊಂದ್ಸರಿ ಪನಿಷ್ಮೆಂಟ್ ಕೊಡ್ಬೇಕಾಗತ್ತೆ. ಸ್ವಲ್ಪ ಒಂದು 8 ಕೊಟ್ರು ಪರವಾಗಿಲ್ಲ, ಈಗ ಪನಿಷ್ಮೆಂಟ್ ಕೊಡಬಾರ್ದು. ಯಾರು ನೋಡೋರು ಹೇಳ್ಬೋದು ಏನ್ರಿ ಅದು ತಪ್ಪು ಅಂತ. ನಾನು ಹೇಳ್ತೀನಿ ತಪ್ಪಲ್ಲ. ಯಾಕಂದ್ರೆ ಬಹುಶಃ as a mother and father you have all the right to correct a child if the child is doing wrong. So ದಂಡಂ ದಶಗುಣಂ ಅಂತ ಹೇಳ್ತೀವಿ. ಯಾಕೆ ಮಾತಿನಿಂದ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಏನು? ಪೆಟ್ಟು. ಆದ್ರೆ ಪೆಟ್ಟು ಅಂತಂದ್ರೆ ದಿನ ಹೊಡೆಯೋದಲ್ಲ, ಯಾವಾಗರೂ ಮಾಡಿದಾಗ ಮಾತ್ರ. ತಪ್ಪು ಮಾಡಿದಾಗ ಅದ್ ಪೆಟ್ಟು ಹೇಗಿರ್ಬೇಕಂದ್ರೆ ನೆನ್ಪಿರ್ಬೇಕು. ಮೈ ಹಸ್ಬೆಂಡ್ ಸೇಸ್, ಒಂದೇ ಹೊಡಿ, ಅದು ಚೆನ್ನಾಗಿ ಹೊಡಿ. ಅಂದ್ರೆ ಹಿಂಗ್ ಹೊಡೆದಾಗ ಅದೊಂದ್ 4 ನೋಡ್ಬೇಕು ಪದೇ ನಾನು ಹೊಡ್ತಾ ಬಿದ್ದಿದೆ ಅಂತ. ಅವಾಗ ಏನಾಗುತ್ತೆ ಅಂತಂದ್ರೆ ದ ಚೈಲ್ಡ್ ವಿಲ್ ರಿಯಲೈಸ್ ದಟ್ ಐ ಹ್ಯಾವ್ ಡನ್ ಅ ಗ್ರೇಟ್ ಸಿವಿಯರ್ ಮಿಸ್ಟೇಕ್, ಅದಕ್ಕೆ ನನಗೆ ಈ ಪೆಟ್ಟು ಬಿದ್ದಿರೋದು. ನೀವು ದಿನಾ ಹೊಡಿತಾ ಇದ್ರೆ
ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಫಾರ್ ದ ಚೈಲ್ಡ್. ಅಭ್ಯಾಸ ಆಗೋಗುತ್ತೆ, ಮಗು ಕೂಡ ರೂಢಿ ಅದನ್ನ ಆಗೋಗುತ್ತೆ. ಮಾಡಬಾರ್ದು. ಹಾ. ಸೊ 10 to 15 years it is like you can give a little bit of punishment and correct wherever the child is making mistake. After 15 years ಆದ ನಂತರ they are your friends. ಓಕೆ You just cannot scold them or punish them. It is not really right. ಓಕೆ Because psychologically the child will never accept. ಹಾ. ಸೊ ಹಾಗಾಗಿ ನಾವು ಹೇಳ್ತೀವಿ ಹುಟ್ಟಿದಾಗಿಂದ 6 ವರ್ಷದವರೆಗೆ ಯು ಡೂ ಆಲ್ ದಟ್. ಆ್ಯಂಡ್ ಐ ರಿಕ್ವೆಸ್ಟ್ ದ ಟೀಚರ್ಸ್ ಆಲ್ಸೋ, ಸಿ ನಿಮಗೆ ಬಹುಶಃ 10-12 ಮಕ್ಕಳು ಇರ್ತಾರೆ ಕ್ಲಾಸಲ್ಲಿ, ಬಟ್ ಯು ಶುಡ್ ಟ್ರೀಟ್ ಎವ್ರಿ ಚೈಲ್ಡ್ ಆಸ್ ಯುವರ್ ಓನ್ ಚಿಲ್ಡ್ರನ್. ಯುವರ್ ಓನ್ ಚೈಲ್ಡ್ ಅಂತಾನೆ ಟ್ರೀಟ್ ಮಾಡಬೇಕು. ನಿಮ್ಮ ಮಗುನು ಎಲ್ಲೋ ಒಂದ್ ಕಡೆ ಕಲ್ತಿರುತ್ತೆ ತಾನೆ. ಕರೆಕ್ಟ್. ಸೆಕೆಂಡ್ ಮದರ್ ಟೀಚರ್ ಅಂತ ಹೇಳಿದ್ರೆ ಸೆಕೆಂಡ್ ಮದರ್. ಶಿ ಈಸ್ ಅ ಸೆಕೆಂಡ್ ಮದರ್ ಆ್ಯಂಡ್ ವಿ ಶುಡ್ ರಿಯಲಿ ನಮ್ಗೆ ಮಕ್ಕಳಿಗೆ ನಾವು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲಿಪ್ ಸರ್ವಿಸ್ ಅಲ್ಲಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ನಂಬೋದಿಲ್ಲ. ಹಾರ್ಟ್ ಬರಬೇಕು. ಹಾರ್ಟ್. ಸೊ ಯು ಶುಡ್ ರಿಯಲಿ ಫೀಲ್ ಫಾರ್ ದ ಚೈಲ್ಡ್ ಅಂಡ್ ರಿಯಲಿ ಬಿ ಕಂಪ್ಯಾಷನೇಟ್. And as it is, you should have a passion for teaching and love the child. Child will automatically love you, and when child loves you, it listens to you. ಕರೆಕ್ಟ್. ನಿಮಗೆ ಪಾಠ ಮಾಡೋದು ಸುಲಭ. ನೋಡಿ, ಒಂದಕ್ಕೊಂದು ಕೊಂಡಿ ಹೇಗಿದೆ ಅಂತ ಹೇಳಿ. ಅಂದ್ರೆ ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ಅವು ಖಂಡಿತ ನಮ್ಮ ಮಾತು ಕೇಳತ್ತೆ ಅಂತ ಹೇಳಿ. ಅದೇ ತಾಯಿ ತಂದೆನೇ ಇರ್ಬೋದು, ಶಿಕ್ಷಕರೇ ಇರ್ಬೋದು, ಅಥವಾ ಆ ಆತ್ಮೀಯ ವಲಯ ಯಾವುದೇ ಇರ್ಬೋದು, ಮಕ್ಕಳಿಗೆ ಒಂದು ಹಿಡಿ ಪ್ರೀತಿ ಕೊಟ್ರೆ ಅದು ನಿಮ್ಮನ್ನ ಆಕಾಶದಷ್ಟು ಪ್ರೀತಿ ಮಾಡುತ್ತೆ ಅಂತ ಹೇಳಿ ನಮ್ಮ ಇವತ್ತು ಸುಕನ್ಯಾ ಹೆಗ್ಡೆ ಮೇಡಮ್ ಅವರು ನಮಗೆ ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವ್ರನ್ನ ಇಷ್ಟಕ್ಕೆ ನಮಗೆ ಮಾತಾಡಿಸಿ ಕಳಿಸೋದಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ. ಅವರ ಜೊತೆ ಇನ್ನು ಮುಂದೆ ಹಲವಾರು ವಿಷಯಗಳ ಬಗ್ಗೆ ಅವ್ರ ಜೊತೆ ಚರ್ಚೆನ ಹಮ್ಮಿಕೊಳ್ತಿದ್ದೀವಿ. ಇವತ್ತಿಗೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮ್ಮ ಜೊತೆ ಇವತ್ತು ನೀವು ಬಂದು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಕೂಡ ನಮ್ಮ ಜೊತೆ ಇಷ್ಟು ಸಮಯ ಕಳೆದಿದ್ದಕ್ಕೆ ಅನಂತ ಧನ್ಯವಾದಗಳು. ಮತ್ತೆ ಬರ್ತಾ ಇರಿ ನಮ್ಮ ಜೊತೆ, ಹೀಗೆ ವಿಷಯ ಹಂಚ್ಕೊತಾ ಇರಿ ನಮ್ಮ ಚಾನಲ್. ಧನ್ಯವಾದ. ಥ್ಯಾಂಕ್ ಯು.